ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಶಾಂತ್, ಸುಶಾಂತ್ ಎಲ್ಲಿದ್ಯಾ ಸುಶಾಂತ್? ಬಾಯಿಲಿ ಮಂತ್ರ. ಅಮ್ಮ ಯಾಕೋ ಏನಾಯ್ತು ಸಿದ್ದು? ಯಾಕೆ ಕೂಗ್ತಾ ಇದ್ಯಾ? ಒಂದ್ ನಿಮಿಷ ಇರಮ್ಮ, ಕೇಳಿಸ್ಕೊಳ್ಳಿ. ಬ್ರೇಕಿಂಗ್ ನ್ಯೂಸ್. ನ್ಯಾಯ ಕಾಯೋ ಲಾಯರೇ ಮಾಡ್ತಿರೋ ಅನ್ಯಾಯ. ಲಾಯರ್ ಮುಕುಂದರವರ ಮೋಸ ಬಯಲು. ಸುಶಾಂತ್, ಮಂತ್ರ, ನೀವಿಬ್ರು ಈ ಲಾಯರ್ ಹತ್ರ ತಾನೇ ಹೋಗಿದ್ದು? ಇವನ್ ತಾನೇ ಶಾಂತಿ ಕೇಸ್ ತಗೊಂಡಿದ್ದು? ಇವನೇ ತಾನೇ ಆ ಇನ್ಶೂರೆನ್ಸ್ ಹಣ ಬರೋ ತರ ಮಾಡಿದ್ದು? ಹೌದಣ್ಣ, ಇವನೇ ನಮ್ ಕೇಸ್ ತಗೊಂಡು. ಹೌದು, ಅದಕ್ಕೆ ಕೇಳ್ತಾ ಇರೋದು. ಅವನು ಗೋಲ್ಮಾಲ್ ಮಾಡೋ ಲಾಯರ್ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಅಲ್ವಾ? ನಿಮ್ ಕೇಸಲ್ಲೂ ಅವನೇನಾದ್ರೂ ಚೀಟಿಂಗು ಗೋಲ್ಮಾಲ್ ಏನಾದ್ರೂ ಮಾಡಿದಾನಾ? ಆ ಥರ ಏನಾದ್ರೂ ಆಗಿದ್ರೆ ನೀವಿಬ್ರು ಹೋಗಿ ಸರೆಂಡರ್ ಆಗ್ಬಿಡಿ. ಬಾವಾ, ಯಾಕೆ ಸುಮ್ಮನೆ ನೀವು ಗಾಬರಿಯಾಗಿ ನಮ್ಮನ್ನು ಗಾಬರಿ ಮಾಡ್ತಿದ್ದೀರಾ? ಅಷ್ಟೆಲ್ಲ ಸೀನೇ ಇಲ್ಲ. ಆ ಕೇಸ್ಗೂ ನಮಗೂ ಸಂಬಂಧನೇ ಇಲ್ಲ. ಅಮ್ಮ, ಶಾಂತಿ ಬಾಡಿ ಐಡೆಂಟಿಫೈ ಮಾಡಕ್ಕೆ ನಾನು ಬಂದಿರಲಿಲ್ಲ ಒಳಗಡೆ. ಸುಶಾಂತ್ ಮಾತ್ರ ಹೋಗಿದ್ದಿದ್ದು, ಅದಕ್ಕೆ ಹೇಳ್ತಿದ್ದೀನಿ. ಶಾಂತಿ ಹೆಸರಲ್ಲಿ ಆಲ್ರೆಡಿ ಇನ್ಶೂರೆನ್ಸ್ ಅಮೌಂಟ್ ಬಂದಿದೆ. ನನಗೇನೋ ಒಂದು ಚಿಕ್ಕ ಅನುಮಾನ ಕಾಡ್ತಿದೆ. ಒಂದು ವೇಳೆ ನೀವಿಬ್ರು ತಪ್ಪು ಮಾಡಿದ್ರೆ ಹೋಗಿ ಸರೆಂಡರ್ ಆಗ್ಬಿಡಿ, ಶಿಕ್ಷೆ ಕಮ್ಮಿ ಆಗುತ್ತೆ. ದೇಹ ಜೊತೆ ಆತ್ಮ ಎರಡೂ ಸೇರಿ ಒಂದಾಗಿ ಇನ್ನೂ ಜೀವಂತವಾಗಿರೋ ಶಾಂತಿನೇ ನಿಮ್ಮಿಬ್ರು ಮುಂದೆ ಇದ್ದೀನಿ. ಹಾಗಿದ್ದಾಗ ನನ್ನ ದೇಹ ಸಿಕ್ಕಿದೆ ಅಂತ ಸುಳ್ಳು ಹೇಳಿ ಈಗ ತಪ್ಪಿಸ್ಕೊಳ್ಳೋಕೆ ಎಲ್ರೂ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ. ಮಾಡಿ ಮಾಡಿ ಸತ್ಯ ಅನ್ನೋ ಬೆಳಕನ್ನ ಯಾರಿಂದನೂ ಮುಚ್ಚಿಡೋದಕ್ಕಾಗಲ್ಲ. ನೋಡಿ ಬಾವಾ, ಮೀಡಿಯಾದಲ್ಲಿ ಈ ರೀತಿ ಎಲ್ಲ ಮಾಮೂಲಿ. ಅವ್ರ ಚಾನೆಲ್ನ ಜಾಸ್ತಿ ಜನ ನೋಡ್ಬೇಕು ಅಂತ ಈ ರೀತಿ ನ್ಯೂಸ್ ಹಾಕ್ತಾರೆ. ಜನ ನೋಡಿದ್ಮೇಲೆ ಸುಮ್ಮನಾಗ್ತಾರೆ. ಅದನ್ನೆಲ್ಲ ಇಟ್ಕೊಂಡು ನೀವೇನ್ ಬಾವಾ ಎಲ್ಲಾ ಕೇಸ್ನು ರೀಇನ್ವೆಸ್ಟಿಗೇಟ್ ಮಾಡ್ತಾರಾ? ಏನ್ ಪೂರ್ತಿಯಾಗಿ ಫ್ರಾಡ್ ಮಾಡಿರ್ತಾನಾ? ಮೊದಲೇ ಹೋಗಿ ಸರೆಂಡರ್ ಆದ್ರೆ ಶಿಕ್ಷೆ ಕಡಿಮೆ ಆಗುತ್ತೆ ಅಂತ ಹೇಳ್ತೀರಾ? ನಾವೇನ್ ತಪ್ಪು ಮಾಡಿದೀವಾ ಸರೆಂಡರ್ ಆಗಕ್ಕೆ? ಅಂದ್ರೆ ಸ್ಟೇಷನ್ ಇಂದ ಬಾಡಿ ತಗೊಳ್ಳೋ ವಿಚಾರದಲ್ಲಿ ಲಾಯರ್ ಮುಕುಂದನ್ ಅಷ್ಟೇ ಅಲ್ಲ, ಇವರಿಬ್ರು ಸೇರಿ ಅವನ್ನ ಪ್ರೊವೋಕ್ ಮಾಡಿದ್ದಾರೆ. ಕೈ ತುಂಬಾ ದುಡ್ಡು ಕೊಟ್ಟಿದ್ದಾರೆ, ಮೋಸ ಮಾಡಿದ್ದಾರೆ, ದುಡ್ಡು ತಗೊಂಡಿದ್ದಾರೆ. ಸಾಯ್ದೆ ಇರೋ ನನ್ನನ್ನೇ ಸಾಯಿಸಿದ್ದಾರೆ ಅಂತಂದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ ಇವರು. ನೋಡಿ, ಆ ಲಾಯರು ಬೇರೆ ಕೇಸ್ನ ಏನ್ ಬೇಕಾದ್ರೂ ಮಾಡಿರ್ಬೋದು. ನಮಗೆ ಯಾಕೆ ಮಾಡ್ತಾರೆ? ನಾವ್ ಯಾಕೆ ಹೆದರ್ಕೋಬೇಕು? ನೀವು ನಮ್ಮನ್ನ ಯಾಕೆ ಪ್ರಶ್ನೆ ಮಾಡ್ತಿದ್ದೀರಾ? ಯಾಕೆ ನಿಮ್ ತಮ್ಮನ ಮೇಲೆ ನಿಮಗೆ ನಂಬಿಕೆ ಇಲ್ವಾ? ಅಲ್ಲ ಕಣೋ ಸಿದ್ದು, ನೀನ್ ಇಷ್ಟು ಗಾಬರಿ ಮಾಡಿದ್ರೆ ಪಾಪ ಮಕ್ಳು ಎದ್ರಕೊಳಲ್ವಾ? ಅಲ್ಲ ಕಣೋ, ಊರಲ್ಲಿ ನಡೆಯೋ ಮೋಸ ವಂಚನೆಗೆಲ್ಲ ಇವ್ರು ಹೇಗ್ ಕಾರಣ ಆಗ್ತಾರೆ?